ಎರಡನೇದು ಸಜ್ಜೆ ಯಾಕೆ ಬೇಡ ಅಂತ ನಾವು ಹೇಳ್ತೀವಿ ಅಂತಂದ್ರೆ ತೂಕ ತಡೆಯುತ್ತಾ ಅನ್ನೋ ಕ್ವಶನ್ ಇಲ್ಲೇ ಸಾಲ್ವ್ ಆಗೋಗುತ್ತೆ ನಿಮ್ಗೆ. ಅವ್ರು ತಪ್ಪು ಅಂತ ಹೇಳಲ್ಲ, ಆದರೆ ಅವ್ರಿಗೆ ಸರಿಯಾದ ಮಾಹಿತಿ ಬೇಕಾಗಿದೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ ನೋಡಕ್ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಸಿಕ್ಕಾಬಟ್ಟೆ ಥ್ಯಾಂಕ್ಸ್. ನಾವು ಇಲ್ಲೆಲ್ಲ ಸಿಗ್ತೀವಿ, ಒಂದ್ಸಲ ನಮ್ಮ ಕಡೆನೂ ಗಮನ ಕೊಡಿ. ಹೆಲೋ, ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಸೊ ಇಂಟೀರಿಯರ್ ವಿಷಯದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ. ಯಾಕೆಂದರೆ ಕಳೆದ ವಾರ ಬಂದ ಫೋನ್ಗಳಲ್ಲಿ ಬಹಳಷ್ಟು ಜನ ಈ ಪ್ರಶ್ನೆಗಳನ್ನ ಕೇಳಿದರು. ಸೊ ಹಾಗಾಗಿ ಈ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಸೊ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನನಗೆ ತಿಳಿದ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನನ್ನ ಚಾನಲ್ ಬಂದು ಇಂಟೀರಿಯರ್ಸ್ ಬೈ ಹೇಮಂತ್ ಅಂತ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅದೇ ಹೆಸರಲ್ಲಿದ್ದೀನಿ. ಸೊ ಬಹಳಷ್ಟು ಜನ ಮನೆ ಕಟ್ಟುವಾಗ ಇದರಲ್ಲಿ ಅರ್ಧ ಜನ ಆಲ್ರೆಡಿ ಬದಲಾಗಿದ್ದಾರೆ. ಒಂದಷ್ಟು ಮಾಹಿತಿಗಳು ಅವ್ರಿಗೆ ಸಿಕ್ಕಿರೋದ್ರಿಂದ ಇತ್ತೀಚೆಗೆ ಜನ ಚೇಂಜ್ ಆಗ್ತಿದ್ದಾರೆ. ಆದರೂ ಕೆಲವೊಂದಷ್ಟು ಮಂದಿ ಈ ಕೆಲಸವನ್ನು ಸ್ಟಿಲ್ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಸೊ ಅದು ಅವ್ರು ತಪ್ಪು ಅಂತ ಹೇಳಲ್ಲ, ಆದರೆ ಅವ್ರಿಗೆ ಸರಿಯಾದ ಮಾಹಿತಿ ಬೇಕಾಗಿದೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮನೆ ಕಟ್ಟಿಸುವಾಗ ಬಹಳಷ್ಟು ಜನ ಸಜ್ಜೆಗಳನ್ನ ಹಾಕಿಸ್ತಾರೆ. ಸೊ ಸಜ್ಜೆ ಅವಶ್ಯಕತೆ ಏನಕ್ಕಿದೆ ಅಂತಂದರೆ 7 ಅಡಿಗಿಂತ ಮೇಲ್ಪಟ್ಟು, ಅಥವಾ ಇತ್ತೀಚೆಗೆ 8 ಅಡಿ ಕೂಡ 11 ಅಡಿ ಮಾಡ್ತಾರೆ ಅಂದರೆ 8 ಅಡಿಯಿಂದ ಮೇಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಸಜ್ಜೆಯನ್ನು ಹಾಕ್ಸೋದು ಉಪಯುಕ್ತ ವಸ್ತುಗಳು ಹಾಗೆ ಅನುಪಯುಕ್ತ ವಸ್ತುಗಳು, ಎಕ್ಸ್ಟ್ರಾ ಥಿಂಗ್ಸ್ ಏನಾದ್ರು ಇದ್ರೆ ಅದ್ರ ಮೇಲೆ ಇಟ್ಕೊಂಡ್ರೆ ನಮಗೆ ಕೆಳಗಡೆ ಜಾಗ ಎಕ್ಸ್ಟ್ರಾ ಸಿಗುತ್ತೆ. ಹಾಗೆ ಅದನ್ನ ಕವರ್ ಮಾಡಿದಾಗ ನಮ್ಗೆ ಅದಷ್ಟು ವಿಸಿಬಲ್ ಆಗಲ್ಲ. ಸೊ ಹಂಗಾಗಿ ಅದು ಸೇಫ್ ಜಾಗ ಅಂತ ಹೇಳಿ ಸಜ್ಜೆಯನ್ನು ಮಾಡಿಸ್ಕೊಳ್ತಾರೆ 7 ಅಡಿ ವಾರ್ಡ್ರೋಬ್ಗಿಂತ ಮೇಲ್ಪಟ್ಟು. ಇತ್ತೀಚೆಗೆ ಪ್ರತಿಯೊಬ್ಬರು ಮನೆಯಲ್ಲೂ ಇಂಟೀರಿಯರ್ ಅನ್ನೋದು ಒಂಥರ ಕಾಮನ್ ಆಗಿರೋದ್ರಿಂದ ಸಜ್ಜೆ ಹಾಗೆ ಮೇಲ್ಗಡೆ ಸ್ಟೋರೇಜ್ ಅನ್ನೋದು ಬಂದೇ ಬರುತ್ತೆ. ಮೊದಲೆಲ್ಲ ಸಜ್ಜೆ ಏನಕ್ಕೆ ಮಾಡಿಸ್ತಾ ಇತ್ತು ಅಂದರೆ ಕೆಳಗಡೆ ಮನೆ ಚಿಕ್ಕದಾಗಿದ್ದು ವಸ್ತುಗಳನ್ನ ಸಜ್ಜೆ ಮೇಲೆ ಇಟ್ಟಾಗ ಕೆಳಗಡೆ ಎಷ್ಟು ಜಾಗ ವಿಶಾಲವಾಗಿ ಸಿಗ್ತಾ ಇತ್ತು ಅಂತ ಹೇಳಿ ಮಾಡಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಮನೆಗಳು ದೊಡ್ಡದಾಗಿದೆ. ಕೆಲವರು ಹೇಳ್ತಾರೆ ಸಜ್ಜೆ ನನಗೆ ಬೇಕೇ ಬೇಕು. ಕೆಲವೊಂದು ಕಡೆ ಸಜ್ಜೆ ಬೇಡ ಅಂತ ನಾವು ಯಾರಿಗಾದ್ರೂ ಗೈಡ್ ಮಾಡಿದ್ರೆ ಸಜ್ಜೆ ನನಗೆ ಬೇಕೇ ಬೇಕು, ಅಲ್ಲಿ ನಾನು ವೆಯ್ಟ್ ಆಗಿರೋ ವಸ್ತುಗಳನ್ನ ಇಟ್ಕೊಂಡ್ರೆ ನಿಮ್ದು ವುಡ್ ವರ್ಕ್ ತಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇದೆ. ಸೊ ನಾನು ನಿಮಗೆ ಜನರಲ್ ಆಗಿ ಕೇಳ್ತೀನಿ, ನಾವು ಮ್ಯಾಕ್ಸಿಮಮ್ ಅಂದರೆ 6ರಿಂದ 6.5 ಅಡಿ ಹೈಟ್ ಜಾಸ್ತಿ ಇರ್ಬೋದು. ಹೈಯೆಸ್ಟ್ ಅಂದರೆ 6.5 ಇರ್ಬೋದೇನೋ. ನಮ್ಮಲ್ಲಿ 6.5 ಕೂಡ ಯಾರೂ ಇಲ್ಲ. 5.5ರಿಂದ 6.5 ನಮ್ಮ ಜನ್ರೇಷನಲ್ಲಿ ಅಷ್ಟೇ ಇದೆ. ಸೊ 6.5 ಅಡಿಗಿಂತ ಮೇಲ್ಪಟ್ಟು ಒಂದು ವಸ್ತುವನ್ನು ಮೇಲೆ ಎತ್ತಿ ಇಡಬೇಕು ಅಂತಂದರೆ ನಮಗೂ ಕೂಡ ಶಕ್ತಿ ಬೇಕಾಗುತ್ತೆ. ಡೈಲಿ ಅದನ್ನ ಆ ಮೇಲ್ಗಡೆ ಎತ್ತಿ ಇಟ್ಟು ಮತ್ತೆ ವಾಪಸ್ ತಗೊಳ್ಳೋಂತಹ ಯಾವುದೇ ಪ್ರಸಂಗಗಳು ಕೂಡ ನಮಗೆ ಬರಲ್ಲ. ಆ ಥರ ಅಂದ್ಕೊಳ್ತೀವಿ. ಆದರೆ ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿ 10 kg ತೂಕ ಇರೋಂತಹ ವಸ್ತುಗಳನ್ನ ಮೇಲೆತ್ತಬಹುದು. ನನ್ನ ಪ್ರಕಾರ 10 kg ಇರೋ ವಸ್ತುಗಳನ್ನ ಮೇಲೆತ್ತಿಟ್ರೆ ಅದೇ ಎಷ್ಟು. ಅದರಲ್ಲಿ ನಿಮಗೆ ಉದಾಹರಣೆಗೆ ದೊಡ್ಡ ದೊಡ್ಡ ಸೂಟ್ ಕೇಸ್ ಇರ್ಬೋದು, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅಲ್ಲಿ ಇಡ್ಬೋದು ಅಷ್ಟೇ. ಅದು ಬಿಟ್ಟು ನಾವು 50 kg ಅಕ್ಕಿ ಚೀಲನೋ ಅಥವಾ 50 kg ರಾಗಿ ಚೀಲನೋ ತಗೊಂಡೋಗಿ ಮೇಲ್ಗಡೆ ಇಡಲ್ಲ. ಆ ಮೇಲ್ಗಡೆ ಇಟ್ಟರು ಅದನ್ನ ಉಪಯೋಗಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಮಾಡೋದೇನಂತಂದ್ರೆ ಅಂತಹ ಜಾಗಗಳಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಅದ್ರ ತೂಕ ಕಡಿಮೆ ಇರುವಂತದ್ದು, ದೊಡ್ಡ ವಸ್ತುಗಳು ಹಾಗೆ ತೂಕ ಕಡಿಮೆ ಇರುವಂತಹ ವಸ್ತುಗಳನ್ನ ಮಾತ್ರ ನಾವು ಮೇಲ್ಗಡೆ ಇಡೋದ್ರಿಂದ ಅಲ್ಲಿ ತೂಕ ತಡೆಯುತ್ತಾ ಅನ್ನೋ ಕ್ವಶನ್ ಇಲ್ಲೇ ಸಾಲ್ವ್ ಆಗೋಗುತ್ತೆ ನಿಮ್ಗೆ. ನಾವು ಅಲ್ಲಿ ಮೇಲ್ಗಡೆ ತೂಕ ಇರೋ ವಸ್ತುಗಳನ್ನೇ ಇಡಲ್ಲ ಅಂತ ಅಂದ್ಮೇಲೆ ತೂಕ ತಡೆಯುತ್ತಾ ಅನ್ನುವಂತಹ ಡೌಟ್ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಒಂದು. ಎರಡನೇದು, ಸಜ್ಜೆ ಯಾಕೆ ಬೇಡ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ನಾವು ಇತ್ತೀಚೆಗೆ ಮನೆ ಕಟ್ಟಿಸುವಾಗ ಮುಂದೊಂದು ದಿನ ಬಹುಶಃ ವಿತ್ ಇಂಟೀರಿಯರ್ ಪ್ರತಿಯೊಬ್ಬರು ಕೂಡ ಮನೆ ಕಟ್ಟೋಕೆ ಶುರು ಮಾಡಬಹುದು, ಪ್ಲಾನಿಂಗ್ ಒಬ್ಬ ಡಿಸೈನರ್ನ ಇಟ್ಕೊಂಡು. ಆದರೆ ಸ್ಟಿಲ್ ನಾವಿನ್ನು ಮನೆ ಕಟ್ಟಿಸಿ ಲಾಸ್ಟ್ ಮೂಮೆಂಟಲ್ಲಿ ಒಬ್ಬ ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಇಂಟೀರಿಯರ್ ಮಾಡಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಇನ್ನೂ ಹೋಗ್ತಾ ಇರೋದ್ರಿಂದ ನೀವು ಮನೆ ಕಟ್ಟಿಸುವಾಗ ನಿಮ್ಗೊಂದು ತಲೆ ಒಳಗಡೆ ಇರುತ್ತೆ, ನನ್ನ ವಾರ್ಡ್ರೋಬ್ ಇಲ್ಲಿ ಬರಲಿ, ಕಾಟ್ ಇಲ್ಲಿ ಬರಲಿ ಅಂತ. ಆದರೆ ಒಬ್ಬ ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮೇ ಬಿ ಆ ಜಾಗಕ್ಕೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಕ್ಕೆ ಹೋದಾಗ ಕೆಲವೊಂದು ಸೂಕ್ತ ಅಲ್ಲ ಅನ್ಸುತ್ತೆ. ಆ ಜಾಗದಲ್ಲಿ ವಾರ್ಡ್ರೋಬ್ ಬಂದರೆ ರೂಮ್ ಚಿಕ್ಕದು ಅನ್ನಿಸ್ಬೋದು, ಅಥವಾ ಕಾಟ್ ಹಾಕಿದ್ಮೇಲೆ ಮಂಚ ಹಾಕಿದ್ಮೇಲೆ ವಾರ್ಡ್ರೋಬ್ಗೆ ಹೊರಡೋದಕ್ಕೆ ಜಾಗ ಇಕ್ಕಟ್ಟು ಅಂತ ಅನ್ನಿಸ್ಬೋದು, ಕಂಜೆಸ್ಟೆಡ್ ಅನ್ನಿಸ್ಬೋದು ಅನ್ನೋದು ಇದೆಲ್ಲ ಒಂದು ಥಾಟ್ ಪ್ರೊಸೆಸ್ ಇದು. ಸೊ ಈ ಪ್ರೊಸೆಸ್ಸಲ್ಲಿ ಯಾವ್ದಾದ್ರು ಒಬ್ಬ ಡಿಸೈನರ್ ಈ ಥರ ಬೇಡ, ಈ ಥರ ಚೇಂಜ್ ಮಾಡ್ಕೊಳ್ಳೋಣ, ಅಲೈನ್ಮೆಂಟ್ಗಳನ್ನ ಪೊಸಿಷನ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಒಂದು ಥಾಟ್ ಬಂತು ಅಂತಂದಾಗ ನೀವು ಆಲ್ರೆಡಿ ಸಜ್ಜ ಹಾಕ್ಸಿದ್ರೆ ಆ ಡಿಸೈನ್ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವೇನು ಹೇಳ್ತೀವಿ ಅಂದರೆ ಸಜ್ಜೆ ಎಲ್ಲಿ ಬಂದಿರುತ್ತೋ ಅದ್ರ ಕೆಳಗಡೆ ವಾರ್ಡ್ರೋಬ್ ಮಾಡಿದ್ರೆ ಈವನ್ ವುಡ್ ವರ್ಕಿಗೆ ನಾವು ಹೇಗೆ ಲ್ಯಾಮಿನೇಟ್ಗಳನ್ನ ಯೂಸ್ ಮಾಡಿ ಕವರ್ ಮಾಡ್ತೀವೋ
ಅದೇ ಥರ ಆ ಸಜ್ಜೆನೂ ಕೂಡ ಲ್ಯಾಮಿನೇಟಿಂದ ಕವರ್ ಮಾಡ್ತೀವಿ. ಸೊ ಹಾಗಾಗಿ ಅದು ಒಂದು ಲುಕ್ ಬರುತ್ತೆ. ಆ ಲುಕ್ ಬರೋದಕ್ಕೆ ನಾವು ಸಜ್ಜೆನ ಒಂದು ಕಡೆ ಮಾಡಿ ಆ ವಾರ್ಡ್ರೋಬ್ನ ಇನ್ನೊಂದು ಕಡೆ ಮಾಡಿದಾಗ ವಾರ್ಡ್ರೋಬ್ ಮೇಲೆ ಮತ್ತೆ ಲಾಫ್ಟ್ ಒಂದು ಮಾಡಬೇಕಾಗುತ್ತೆ ಸಜ್ಜೆನ. ಸೊ ಅವಾಗ ನಿಮಗೆ ಡಬಲ್ ಖರ್ಚಾಗುತ್ತೆ, ಹಾಗೆ ಎರಡೆರಡು ಕಡೆ ಜಾಗನ ತಗೊಳುತ್ತೆ, ಜಾಗ ಚಿಕ್ಕದಾಗುತ್ತೆ. ಮ್ಯಾಕ್ಸಿಮಮ್ ನಮ್ಮ ರೂಮ್ಗಳೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಅವ್ರದ್ದು 10x12 ಅಥವಾ 12x12, ಮ್ಯಾಕ್ಸಿಮಮ್ ಅಂದರೆ 14x15 ರೂಮ್ಗಳಿರುತ್ತೆ. ಸೊ ಈ ಜಾಗದಲ್ಲಿ ಎರಡೂ ಕಡೆ ನಿಮಗೆ ವುಡ್ ವರ್ಕ್ ಬರ್ತಾವ ಅಂದರೆ ಮಧ್ಯದಲ್ಲಿ ಕಾಟ್ ಹಾಕೋದಕ್ಕೆ ಜಾಗ ಚಿಕ್ಕದಾಗುತ್ತೆ, ನಾವು ಕಾಟ್ ಸುತ್ತ ಓಡಾಡೋದಕ್ಕೆ ಜಾಗ ಚಿಕ್ಕದಾಗುತ್ತೆ. ಸೊ ಹಾಗಾಗಿ ಸಜ್ಜೆಯನ್ನು ಹಾಕೋದಕ್ಕೆ ಮುಂಚೆ ನಾವು ಕೂಲಂಕುಷವಾಗಿ ಯೋಚನೆ ಮಾಡಿ ಸಜ್ಜೆ ಬೇಕಿದೆಯಾ ಬೇಡವಾ, ಅಥವಾ ಸಜ್ಜೆ ಬೇಕೇ ಬೇಕು ಅಂದರೆ ಒಬ್ಬ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಸಜ್ಜೆ ಬಂದರೆ ಅನುಕೂಲನ ಬೇಡವಾ ಒಂದು ಪ್ಲಾನಿಂಗ್ ತಗೊಂಡು ಮಾಡಿದ್ರೆ ಖಂಡಿತವಾಗಿಯೂ ಆ ಸಜ್ಜೆ ನಿಮಗೆ ಉಪಯುಕ್ತ ಆಗುತ್ತೆ. ಆ್ಯಂಡ್ ಇನ್ನೊಂದು ಹಣಕಾಸಿನ ವಿಚಾರ ಬಂತು ಅಂದಾಗ ನೀವು ಸಜ್ಜೆ ಹಾಕ್ಸೋದಕ್ಕೂ ಕೂಡ ಮೆಸ್ ಮಾಡಿ ಅದಕ್ಕೆ ಮೋಲ್ಡ್ ವರ್ಕ್ ಮಾಡಿ ಸೊ ಸಜ್ಜೆನ ಕ್ರಿಯೇಟ್ ಮಾಡೋದಕ್ಕೆ ಒಂದಿಂದಿಷ್ಟು ಲೇಬರು ಸಿಮೆಂಟು ಅನ್ನೋದು ಖರ್ಚು ಬಂದೇ ಬರುತ್ತೆ. ಆಮೇಲೆ ವುಡ್ ವರ್ಕ್ ಮಾಡೋರು ಕೂಡ ನೀವು ಸಜ್ಜೆ ಹಾಕ್ಸಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನು ದುಡ್ಡು ಕಡಿಮೆ ಇಸ್ಕೊಳ್ಳಲ್ಲ. ಆ ಸಜ್ಜೆಗೆ ಲಾಫ್ಟ್ ಹಾಕಿ ಡೋರ್ ಹಾಕಿ ಶಟರ್ ಹಾಕಿ ಫ್ರೇಮ್ ಹಾಕೋದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೋ ಅಷ್ಟು ತಗೊಳ್ತಾರೆ. ಇನ್ ಕೇಸ್ ನೀವು ಸಜ್ಜೆ ಹಾಕ್ಸಿಲ್ಲ ಅಂದ್ರೂ ಕೂಡ ಅದೇ ಖರ್ಚನ್ನೇ ತಗೊಳ್ತಾರೆ. ಸೊ ಹಾಗಾಗಿ ನೀವು ಹಣಕಾಸು ವಿಚಾರದಲ್ಲಿ ಯಾವುದೇ ರೀತಿಯಾದ ಸೇವಿಂಗ್ಸ್ ಮಾಡೋದಂತ ಏನು ಅನ್ಸಲ್ಲ, ಅದ್ರ ಬದಲಿಗೆ ಅನುಪಯುಕ್ತವಾಗಿ ಖರ್ಚು ಹೆಚ್ಚಾಗಿರುತ್ತೆ. ಸೊ ಸಜ್ಜೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಹಣಕಾಸು ವಿಚಾರದಲ್ಲಿ. ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳೋದೇನಂತಂದ್ರೆ ನಾವೆಲ್ಲ ಇತ್ತೀಚೆಗೆ ವಾರ್ಡ್ರೋಬ್ಗಳನ್ನ ಮಿನಿಮಮ್ 22 ಇಂಚು, 2 ಅಡಿಗಿಂತ 1 ಇಂಚು ಅಥವಾ 2 ಇಂಚು ಕಡಿಮೆ ಇಟ್ಕೋತೀವಿ. ಸೊ ಸಜ್ಜೆ ಹಾಕುವಾಗ ಕೆಲವರು ಏನು ಮಾಡ್ತಾರೆ 16 ಇಂಚು, 17 ಇಂಚು, 18 ಇಂಚು ಹೀಗೆ ಒಂದು ಲೆಕ್ಕಾಚಾರ ಕೂಡ ಒಂದು ಪ್ರಾಪರ್ ಇಲ್ಲದೇ ಇರೋ ರೀತಿಯಾಗಿ ಸಜ್ಜೆಗಳನ್ನ ಕಟ್ಟಿರ್ತಾರೆ. ನಾನು ಭಾಳಷ್ಟು ಮನೆಗಳನ್ನ ನೋಡಿದ್ದೀನಿ. ಸೊ ಈ ಮೆಷರ್ಮೆಂಟ್ಗಳು ಮತ್ತೆ ನಾವು ಅದನ್ನು ಅಡಿಷ್ನಲ್ ಆಗಿ ನಮ್ಮ ವಾರ್ಡ್ರೋಬ್ ಲೆವೆಲ್ಗೆ ಲಾಫ್ಟ್ ತಗೊಳ್ಳೋದಕ್ಕೆ ಮತ್ತೆ 3 ಇಂದ 4 ಇಂಚ್ ಎಕ್ಸ್ಟ್ರಾನ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ. ಸೊ ಅವಾಗ ಕೆಲಸ ಜಾಸ್ತಿ ಹಿಡಿಯುತ್ತೆ, ಅಮೌಂಟ್ ಜಾಸ್ತಿ ಖರ್ಚಾಗುತ್ತೆ, ನಿಮಗೆ ಟೈಮ್ ಕೂಡ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಸಜ್ಜೆ ಹಾಕ್ಸಿದ್ದು ಕೂಡ ಮತ್ತೆ ಉಪಯುಕ್ತ ಆಗದೆ ಮತ್ತೆ ಖರ್ಚುಗಳು ಹೆಚ್ಚಾಗೋದ್ರಿಂದ ಒಂದು ವೇಳೆ ನೀವು ಸಜ್ಜೆನ ಅಥವಾ ಕೆಳಗಡೆ ಪ್ಲಾಟ್ಫಾರ್ಮ್ ಕೂಡ ಹಾಕಿಸ್ತಾರೆ. ಈ ವಿಚಾರ ಒಂದು ಹೇಳ್ಬೇಕು ನಿಮಗೆ. ಸೊ ವಾರ್ಡ್ರೋಬ್ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಕೂಡ ಹಾಕ್ತಾರೆ, ಯಾಕೆ ನೀರು ಬಿದ್ದರೆ ವಾರ್ಡ್ರೋಬ್ ಹಾಳಾಗಬಾರ್ದು, ವುಡ್ ವರ್ಕ್ ಹಾಳಾಗುತ್ತೆ ಅಂತ ಹೇಳಿ. ಸೊ ಇಫ್ ಇನ್ ಕೇಸ್ ನೀವು ಪ್ಲಾಟ್ಫಾರ್ಮ್ ಮಾಡಿಸ್ತಾ ಇದ್ದೀರಾ ಅಥವಾ ಸಜ್ಜೆ ಮಾಡಿಸ್ತಿದ್ದೀರಾ ಅಂದರೆ ಒಬ್ಬ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಷ್ಟು ಇಂಚು ವಾರ್ಡ್ರೋಬ್ ಮಾಡಿಸ್ತೀರಾ ಅಂತ ಕೇಳಿಕೊಂಡು, ಎಷ್ಟು ಇಂಚು ಬಾಕ್ಸ್ನ ಮಾಡ್ತೀರಾ ಅಂತ ಕೇಳಿಕೊಂಡು ಅದ್ರ ಪ್ರಕಾರ ಕಟ್ಟೆ ಬಿಟ್ರೆ ಖಂಡಿತವಾಗ್ಲೂ ನಿಮಗೂ ಹೊರೆ ಆಗಲ್ಲ, ಒಬ್ಬ ವರ್ಕ್ ಮಾಡೋರು ಇಂಟೀರಿಯರ್ ವರ್ಕ್ ಮಾಡೋರ್ಗೂ ಕೂಡ ಅದು ಕಷ್ಟ ಅಂತ ಅನ್ಸಲ್ಲ. ಸೊ ಹಾಗಾಗಿ ಈ ಮಾಹಿತಿಯನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಗೆ ಸಜ್ಜೆಯ ಅವಶ್ಯಕತೆ ಇದೆಯಾ ಇಲ್ವಾ ಯೋಚನೆ ಮಾಡಿ. ಒಂದು ವೇಳೆ ಯಾವ್ದಾದ್ರು ಗೆಸ್ಟ್ ರೂಮ್ ಅಂತ ಇದ್ದಾಗ ಖಂಡಿತವಾಗಿ ನೀವು ಸಜ್ಜೆ ಹಾಕಿಸ್ಕೊಳ್ಳಿ, ನಿಮ್ಗೆ ಅವಶ್ಯಕತೆ ಇದೆ ಅನ್ಸಿದ್ರೆ. ಆದರೆ ರೂಮ್ಗಳಲ್ಲಿ ಅಥವಾ ಕಿಚನ್ನಲ್ಲಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ. ಯಾಕೆಂದರೆ ಇತ್ತೀಚೆಗೆ ಇಂಟೀರಿಯರ್ ಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹೂಡ್ತಾ ಇದ್ದಾರೆ. ಸೊ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಆ ಇಂಟೀರಿಯರ್ ಅಂದ ಸ್ವಲ್ಪ ಕಡಿಮೆ ಆಗೋದು ನನಗಿಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನೆ ಅಂದವನ್ನು ಕಾಪಾಡ್ಕೊಳ್ಳೋದು ನಿಮಗೆ ಮುಖ್ಯ. ನಾನು ಬರೀ ಕೇವಲ ಇಂಟೀರಿಯರ್ ಪರ್ಪಸ್ಗೋಸ್ಕರ ಹೇಳ್ತಾ ಇಲ್ಲ, ನಿಮಗೂ ಕೂಡ ಹಣಕಾಸು ಉಳಿತಾಯ ಆಗುತ್ತೆ. ಅಲ್ಲಿ ಯಾವುದೋ 2 ಲೇಬರ್ ಕಡಿಮೆ ಆಗ್ಬೋದು, ಸಿಮೆಂಟ್ ಕಡಿಮೆ ಆಗ್ಬೋದು. ಸೊ ಈ ಥರ 1 ರೂಪಾಯಿನೂ ಉಳಿಸ್ಕೊಂಡು ಬಂದಾಗ ಅದೇ ದುಡ್ಡನ್ನ ನೀವು ತೆಗೆದು ಇಂಟೀರಿಯರ್ ಮೇಲೆ ಹಾಕಬಹುದು. ನಿಮಗೆ ಇದು ಉಳಿತಾಯದ ಮಾಹಿತಿ ಕೂಡ ಹೌದು, ಹಾಗೆ ಅವಶ್ಯ ಮಾಹಿತಿ ಹೌದು. ನಿಮಗೆ ಸರಿ ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಕ್ವಶನ್ನು ಅಥವಾ ಡೌಟ್ ಇದ್ದರೆ ದಯಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮ್ಗೆ ಸಾಧ್ಯವಾದಷ್ಟು ಜನರಿಗೆ ನನಗೆ ತಿಳಿದಂತಹ ಅನುಭವದ ಮಾತುಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಯೋಚನೆ ಮಾಡೋದು ಯಾವುದೋ ಒಂದು ಡಿಸೈನ್ ನೋಡಿನೋ ಅಥವಾ ಯಾವುದೋ ಒಂದು ಜಾಗ ನೋಡಿನೋ ಅಥವಾ ಹಣ ನೋಡಿನೋ ಅಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಸ್ವಂತವಾಗಿ ಅನುಭವಿಸೋದಕ್ಕೆ ಅದು ಹೇಗೆ ಬರುತ್ತೆ ಅನ್ನೋ ಆಲೋಚನೆ ಮೇಲೆ ನಾನು ಇಂಟೀರಿಯರ್ ಡಿಸೈನನ್ನು ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ವಿಚಾರದಲ್ಲಿ ಅಷ್ಟೇ. ಯಾಕೆಂದರೆ ನಮಗೊಂದು ಯಾವ್ದಾದ್ರು ಒಂದು ಜಾಗದಲ್ಲಿ ಒಂದು ವಾರ್ಡ್ರೋಬ್ ಬಂದಾಗ ಅಥವಾ ಕಾಟ್ ಬಂದಾಗ ಒಂದು ಸ್ಟಡಿ ಟೇಬಲ್ ಬಂದಾಗ ಅದು ಆಕ್ಸೆಸ್ ಮಾಡೋದಕ್ಕೆ ಪ್ರಾಪರ್ ಆಗಿ ಇರಲ್ವಾ ಅನ್ನೋದನ್ನ ನಾನು ಅಂತಲ್ಲ ಒಬ್ಬ ಇಂಟೀರಿಯರ್ ಡಿಸೈನರ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಅದೇ ಕೆಲಸದಲ್ಲಿ ಅವರು ಇರೋದ್ರಿಂದ ಒಮ್ಮೆ ಮಾಹಿತಿಯನ್ನ ಅವ್ರ ಜೊತೆ ತಗೊಂಡು ಮುಂದುವರೆದ್ರೆ ಖಂಡಿತವಾಗಿಯೂ ನಿಮಗೆ ಹಣ ಸೇವ್ ಆಗುತ್ತೆ, ಮುಖ್ಯವಾಗಿ ಟೈಮ್ ಸೇವ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಮನೆ ಮುಗಿಸೋದ್ರೊಳಗೆ ಒಂದು ಇಂಟೀರಿಯರ್ ವಿಚಾರದಲ್ಲಿ ನಾಲೆಡ್ಜ್ ಗೇನ್ ಆಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಮಾತುಕತೆಯನ್ನ ಪ್ರಯಾಣದ ಪ್ರಶ್ನೋತ್ತರ ಅನ್ನೋ ವಿಚಾರವನ್ನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದ, ನಿಮಗೆ ಒಳ್ಳೇದಾಗಲಿ, ಶುಭ ದಿನ. ಇನ್ನೂ ಏನಾದರೂ ಮಾಹಿತಿ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಾಮೆಂಟ್ ಮಾಡಿ, ಶೇರ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿನ ಸದಾಕಾಲ ಹೀಗೆ ಮುಂದುವರಿಸ್ತಾ ಇರಿ.